ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು. ಇಂದಿನ ಮೊದಲ ಪ್ರಶ್ನೆ, ವಯಸ್ಸಿನ ಪ್ರಕಾರ ಸಾಮಾನ್ಯ ಸಕ್ಕರೆಯ ಮಟ್ಟ ಎಷ್ಟಿರಬೇಕು? ನಿಮ್ಮ ಆಪ್ಷನ್ಸ್ 60ರಿಂದ 180, 70ರಿಂದ 180, 80ರಿಂದ 200, 50ರಿಂದ 170. ಸರಿಯಾದ ಉತ್ತರ ಎ ಮತ್ತು ಬಿ. 3 ವರ್ಷದೊಳಗಿನ ಮಕ್ಕಳಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆಯ ಮಟ್ಟ 60ರಿಂದ 110 ಇರಬೇಕು. ಸಾಮಾನ್ಯವಾಗಿ 60ರಿಂದ 180 ಮಟ್ಟದಲ್ಲಿ ಇರಬಹುದು. ನಮ್ಮ ಎರಡನೇ ಪ್ರಶ್ನೆ, ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಲಸ ಮಾಡುವುದು ಯಾವುದು? ನಿಮ್ಮ ಆಪ್ಷನ್ಸ್ ಪಿಸ್ತಾ, ಬೀಟ್ರೂಟ್, ಖರ್ಜೂರ, ಕ್ಯಾರೆಟ್. ಸರಿಯಾದ ಉತ್ತರ ಪಿಸ್ತಾ. ಪಿಸ್ತಾ ವಿಟಮಿನ್ B6, ಥಿಯಾಮಿನ್, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಪಿಸ್ತಾ ಸೇವನೆ ದೇಹದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆ ತ್ವಚೆ, ತಲೆಕೂದಲು, ಉಗುರಿನ ಮೂಲಕ ಗೋಚರವಾಗುತ್ತದೆ? ನಿಮ್ಮ ಆಪ್ಷನ್ಸ್ ಕ್ಯಾಲ್ಸಿಯಂ, ಕಬ್ಬಿಣ, ಪ್ರೋಟೀನ್, ನೀರು. ಸರಿಯಾದ ಉತ್ತರ ಪ್ರೋಟೀನ್. ಪ್ರೋಟೀನ್ ಕೊರತೆಯಿಂದ ದುರ್ಬಲ ಉಗುರು, ತೆಳುವಾದ ತಲೆಕೂದಲು ಸಮಸ್ಯೆ ಕಾಣಿಸಬಹುದು. ಪ್ರೋಟೀನ್ ದೇಹದ ಸ್ನಾಯುಗಳ ಬೆಳವಣಿಗೆ, ದುರಸ್ತಿ ಮತ್ತು ಶಕ್ತಿ ನಿರ್ವಹಣೆಗೆ ತುಂಬಾ ಅಗತ್ಯ. ಪ್ರೋಟೀನ್ ಕೊರತೆಯು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದ ಉಷ್ಣತೆ ಮತ್ತು ಕೊಬ್ಬನ್ನು ನಿಯಂತ್ರಿಸುವುದು ಯಾವುದು? ನಿಮ್ಮ ಆಪ್ಷನ್ಸ್ ಯಕೃತ್, ಥೈರಾಯ್ಡ್, ಮೆದುಳು, ಹೃದಯ. ಸರಿಯಾದ ಉತ್ತರ ಥೈರಾಯ್ಡ್. ಥೈರಾಯ್ಡ್ ಹಾರ್ಮೋನ್ಗಳು ದೇಹದ ಉಷ್ಣತೆ, ಕೊಬ್ಬು, ಹೃದಯ ಬಡಿತ, ಉಸಿರಾಟ ಮತ್ತು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಹಾರ್ಮೋನ್ ಅಸಮತೋಲನದಿಂದ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಐದನೇ ಪ್ರಶ್ನೆ, ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಪೋಷಕರನ್ನು ನಿರ್ಲಕ್ಷಿಸಲು ಕಾರಣವೇನು? ನಿಮ್ಮ ಆಪ್ಷನ್ಸ್ ನಿಂದನೆ, ನಿಯಂತ್ರಣ, ನಿರ್ಲಕ್ಷ್ಯ, ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮಕ್ಕಳಿಗೆ ನಿಂದನೆ, ನಿರ್ಲಕ್ಷ್ಯ ಅಥವಾ ನಿಯಂತ್ರಣದ ಅನುಭವವಾಗಿದ್ರೆ ಅವರು ಪೋಷಕರಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸಮಸ್ಯೆಗಳು ಮಕ್ಕಳ ಮನೋಭಾವನೆ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸಮರ್ಥವಾದ ಪೋಷಣೆ ಮತ್ತು ಪ್ರೀತಿಯ ಮೂಲಕ ಈ ಸಮಸ್ಯೆಗಳನ್ನು ತಡೆಯಬಹುದು. ನಿಮ್ಮ ಆರನೇ ಪ್ರಶ್ನೆ, ಯಾವುದರ ವಾಸನೆಯನ್ನು ಕಂಡರೆ ಹಾವುಗಳು ನಡುಗುತ್ತವೆ? ನಿಮ್ಮ ಆಪ್ಷನ್ಸ್ ಮಲ್ಲಿಗೆ ಹೂವು, ಕರ್ಪೂರ, ಗಂಧ, ನೀಲಗಿರಿ. ಸರಿಯಾದ ಉತ್ತರ ಕರ್ಪೂರ. ಹಾವುಗಳಿಗೆ ಕರ್ಪೂರದ ವಾಸನೆ ತೀವ್ರ ಅಸಹ್ಯ. ಕರ್ಪೂರದ ವಾಸನೆಯು ಹಾವುಗಳ ಸೂಕ್ಷ್ಮ ಮೂಗಿಗೆ ತೊಂದರೆ ಉಂಟು ಮಾಡುತ್ತದೆ. ಇದರಿಂದ ಹಾವುಗಳು ಆ ಸ್ಥಳ ಬಿಟ್ಟು ದೂರ ಹೋಗುತ್ತವೆ. ನಿಮ್ಮ ಏಳನೇ ಪ್ರಶ್ನೆ, ಭಾರತದಲ್ಲಿ ಒಂದೇ ₹1 ಸಹ ತೆರಿಗೆ ಕಟ್ಟದ ಏಕೈಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ ಜಮ್ಮು ಮತ್ತು ಕಾಶ್ಮೀರ, ಬಿಹಾರ್, ಸಿಕ್ಕಿಂ, ಜಾರ್ಖಂಡ್. ಸರಿಯಾದ ಉತ್ತರ ಸಿಕ್ಕಿಂ. ಸಿಕ್ಕಿಂ ರಾಜ್ಯವು ಭಾರತೀಯ ಸಂವಿಧಾನ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಈ ರಾಜ್ಯದ ನಾಗರಿಕರು ಕೇಂದ್ರ ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ. ಪ್ರತಿದಿನ ರಾಗಿ ಮುದ್ದೆ ತಿನ್ನುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ ಶುಗರ್ ಕಂಟ್ರೋಲ್, ಬೊಜ್ಜು ಬರುವುದಿಲ್ಲ, ಮೂಳೆಗಳ ಬಲ, ಚರ್ಮ ರಕ್ಷಣೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರಾಗಿ ಮುದ್ದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಮೂಳೆಗಳ ಬಲ, ಚರ್ಮದ ರಕ್ಷಣೆ ಮತ್ತು ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕ.
ಇದರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಸಹ ಸುಧಾರಿಸುತ್ತದೆ. ಕರ್ನಾಟಕದ ರಾಜಧಾನಿ ಯಾವುದು? ಮೈಸೂರು, ಹುಬ್ಬಳ್ಳಿ, ಬೆಂಗಳೂರು, ತುಮಕೂರು. ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರು ನಗರವು ಕರ್ನಾಟಕದ ರಾಜಧಾನಿಯಾಗಿದೆ. ಕುವೆಂಪು ಅವರ ಮೂಲ ಹೆಸರು ಯಾವುದು? ಕುಪ್ಪಳ್ಳಿ ವೆಂಕಟಪ್ಪ, ಕುಪ್ಪಳ್ಳಿ ವೆಂಕಟರಾಮಯ್ಯ, ಕುಪ್ಪಳ್ಳಿ ವೆಂಕಟೇಶ್, ಕುಪ್ಪಳ್ಳಿ ವೆಂಕಟರಮಣಯ್ಯ. ಸರಿಯಾದ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಭಾರತದ ರಾಷ್ಟ್ರಪಕ್ಷಿ ಯಾವುದು? ನಿಮ್ಮ ಆಯ್ಕೆಗಳು: ಹಂಸ, ಕೋಗಿಲೆ, ನೀಲಿ ಪಾರಿವಾಳ, ನವಿಲು. ಸರಿಯಾದ ಉತ್ತರ ನವಿಲು. ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಯಾವುದು? ನಿಮ್ಮ ಆಯ್ಕೆಗಳು: ಯಮುನಾ ಪಾರಿನ ಜ್ಞಾನ, ಇಂದಿರಾ, ಮುದ್ರಾ ರಾಕ್ಷಸ, ಸೌಭಾಗ್ಯ ಸುಂದರಿ. ಸರಿಯಾದ ಉತ್ತರ ಇಂದಿರಾ. 13ನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿ ಭವನ ಯಾವ ನಗರದಲ್ಲಿ ಇದೆ? ನಿಮ್ಮ ಆಯ್ಕೆಗಳು: ಮುಂಬೈ, ಬೆಂಗಳೂರು, ನವದೆಹಲಿ, ಚೆನ್ನೈ. ಸರಿಯಾದ ಉತ್ತರ ನವದೆಹಲಿ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಗುಲಾಬಿ, ಕಮಲ, ಸೂರ್ಯಕಾಂತಿ, ಹೂಸಳ್ಳಿ. ಸರಿಯಾದ ಉತ್ತರ ಕಮಲ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.